ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಸೊ ಮ್ಯಾಕ್ರೋ ಎಕನಾಮಿಕ್ಸ್ನ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದು ಯಾವುದು PPP ಅಂತ ಹೇಳಿದ್ರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ. ಸೊ 6 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಸೊ ತುಂಬ ಸ್ಟೂಡೆಂಟ್ಸ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗೋದು ಸ್ವಲ್ಪ ಕಷ್ಟನೇ. ಸೊ ಆದ್ದರಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾರಿಗೆ ಅರ್ಥ ಆಗಿಲ್ಲ ತುಂಬ ಈಸಿಯಾಗಿ ಅರ್ಥ ಮಾಡಿಸೋ ಒಂದು ಗುರಿಯನ್ನು ನೋಡೋಣ. ಫಸ್ಟು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅನ್ನೋದೊಂದು ಥಿಯರಿ ಆಗಿರುತ್ತೆ. ಈ ಥಿಯರಿ ಬರೋದು ಎಕ್ಸ್ಚೇಂಜ್ ರೇಟ್ ಅಂಡರಲ್ಲಿ. ಓಕೆ, ಸೊ PPP ಥಿಯರಿ ಎಕ್ಸ್ಪ್ಲೈನ್ಸ್ ಹೌ ಎಕ್ಸ್ಚೇಂಜ್ ರೇಟ್ಸ್ ಆರ್ ಡಿಟರ್ಮೈನ್ಡ್ ಇನ್ ಲಾಂಗ್ ರನ್. ಸೊ ಲಾಂಗ್ ರನ್ನಲ್ಲಿ ಎಕ್ಸ್ಚೇಂಜ್ ರೇಟ್ಗಳು ಹೇಗೆ ಡಿಟರ್ಮೈನ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡುತ್ತೆ ಈ ಒಂದು ಥಿಯರಿ ಆಗಿರುತ್ತೆ. ಸೊ ಇಟ್ ವರ್ಕ್ಸ್ ಅಂಡರ್ ಆ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್. ಸೊ ನಮಗೆ ಗೊತ್ತಿರೋ ಹಾಗೆ 3 ಟೈಪ್ಸ್ ಆಫ್ ಎಕ್ಸ್ಚೇಂಜ್ ರೇಟ್ ಇದೆ. ಯಾವ್ದ್ಯಾವುದು? ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್, ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಆ್ಯಂಡ್ ಮ್ಯಾನೇಜ್ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅಂತ. ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂದರೆ ಏನು? ಒಂದಷ್ಟು ವರ್ಷಗಳಿಗೆ 2 ಕಂಟ್ರಿಗಳು ಏನಾಗಿರುತ್ತೆ, ಎ ಮತ್ತು ಬಿ ಅನ್ನೋ ಕಂಟ್ರಿಗಳು ಎಕ್ಸ್ಚೇಂಜ್ ರೇಟನ್ನು ಫಿಕ್ಸ್ ಮಾಡ್ಕೊಂಡಿರುತ್ತೆ. ಇಷ್ಟಕ್ಕೆ ನಮ್ಮ ಕರೆನ್ಸಿಗಳು ಎಕ್ಸ್ಚೇಂಜ್ ಆಗಬೇಕು ಅಂತ. ಅದನ್ನು ನಾವು ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳ್ತೀವಿ. ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳಿದ್ರೆ ಸೊ ಮಾರ್ಕೆಟ್ಗೆ ಈ ಎಕ್ಸ್ಚೇಂಜ್ ರೇಟನ್ನು ಫಿಕ್ಸ್ ಮಾಡೋದಕ್ಕೆ ಬಿಡೋ ಅಂಥದ್ದು. ಲೈಕ್ ಫ್ರೀ ಓಪನ್ ಮಾರ್ಕೆಟಲ್ಲಿ, ಮನಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಮಾರ್ಕೆಟ್ ಫೋರ್ಸಸ್ ಅಂತ ನಾವೇನು ಹೇಳ್ತೀವಿ, ಡಿಮ್ಯಾಂಡ್ ಮತ್ತು ಸಪ್ಲೈ. ಸೊ ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಹೇಗೆ ವರ್ಕ್ ಆಗುತ್ತೆ, ಎಲ್ಲಿ ಈಕ್ವಲಿಬ್ರಿಯಂ ಪಾಯಿಂಟ್ ಇರುತ್ತೆ ಆ ಪಾಯಿಂಟಲ್ಲಿ ಒಂದು ಎಕ್ಸ್ಚೇಂಜ್ ರೇಟ್ ಫಿಕ್ಸ್ ಆಗುತ್ತೆ. ಅದನ್ನು ನಾವು ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳ್ತೀವಿ. ಹೇಗೆ ಗೂಡ್ಸ್ ಮಾರ್ಕೆಟಲ್ಲಿ ನಾವು ನೋಡಿದ್ದೀವಿ, ಮಾರ್ಕೆಟ್ ಈಕ್ವಲಿಬ್ರಿಯಮಲ್ಲಿ ಡಿಮ್ಯಾಂಡ್ ಮತ್ತು ಸಪ್ಲೈ ಎಲ್ಲಿ ಈಕ್ವಲ್ ಪಾಯಿಂಟಲ್ಲಿ ಇರುತ್ತೋ ಆ ಪಾಯಿಂಟಲ್ಲಿ ನಾವು ಈಕ್ವಲಿಬ್ರಿಯಂ ಪ್ರೈಸ್, ಈಕ್ವಲಿಬ್ರಿಯಂ ಕ್ವಾಂಟಿಟಿ ಅಂತ ಓದ್ತೀವಿ ಅಲ್ವಾ. ಅದೇ ರೀತಿ ಮನಿ ಮಾರ್ಕೆಟಲ್ಲಿ ಇದೇ ಕಾನ್ಸೆಪ್ಟಲ್ಲಿ ನಾವು ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಫಿಕ್ಸ್ ಆಗುತ್ತೆ. ಕ್ಲಿಯರ್? ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳಿದ್ರೆ ಅವರು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಇಷ್ಟು ವರ್ಷಕ್ಕೆ ಅಂತ. ಸೊ ಫಿಕ್ಸ್ ಎಕ್ಸ್ಚೇಂಜ್ ರೇಟ್ ಆಗಿರ್ಬೋದು, ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಆಗಿರ್ಬೋದು, ಒಂದು ಎಕ್ಸ್ಚೇಂಜ್ ರೇಟನ್ನು ಫಿಕ್ಸ್ ಮಾಡುವಂಥ ಒಂದು ಇದಾಗಿರುತ್ತೆ, ಎಕ್ಸ್ಚೇಂಜ್ ರೇಟ್ ಮಾಡ್ಕೊಳ್ಳೋದು ಕರೆನ್ಸೀಸ್ಗಳನ್ನು. ಸೊ ಈ ಒಂದು ಥಿಯರಿ ಯಾವ ಎಕ್ಸ್ಚೇಂಜ್ ಅಂಡರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್. ಸೊ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟಲ್ಲಿ ಹೇಗೆ ಫಿಕ್ಸ್ ಆಗುತ್ತೆ? ಥ್ರೂ ಮಾರ್ಕೆಟ್ ಫೋರ್ಸಸ್. ಓಕೆ, ಸೊ ನೆಕ್ಸ್ಟ್ ಎಕ್ಸ್ಚೇಂಜ್ ರೇಟ್ ಅಡ್ಜಸ್ಟ್. ಸೊ ಐಡೆಂಟಿಕಲ್ ಗೂಡ್ಸ್ ಕಾಸ್ಟ್ ದ ಸೇಮ್ in different countries when expressed in a common currency. ಸೊ ಯೂಶಲ್ ಆಗಿ ಕಂಟ್ರಿಲಿ ನಾವು ಎಲ್ಲ ಕಂಟ್ರಿಯಲ್ಲೂ ಕಾಮನ್ ಕರೆನ್ಸಿ ಅಂತ ಹೇಳೋದು ಡಾಲರ್ಗೆ, ಹೌದಾ. ಸೊ ಇಲ್ಲಿ ಐಡೆಂಟಿಕಲ್ ಗೂಡ್, ಯಾವುದೋ ಒಂದು ಗೂಡ್, ಐಡೆಂಟಿಕಲ್ ಗೂಡ್ ಅಂತ ಹೇಳಿದ್ರೆ ಎಲ್ಲ ಕಂಟ್ರೀಸಲ್ಲೂ ಅವೈಲಬಲ್ ಇರುವಂತಹ ಗೂಡ್ ಅನ್ಕೊಳ್ಳೋಣ. ಎಕ್ಸಾಂಪಲ್ ಅವರು ಶರ್ಟನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಶರ್ಟ್ ಪರ್ಟಿಕ್ಯುಲರ್ ಆಗಿ ಐಡೆಂಟಿಕಲ್ ಗೂಡ್ ಅಂತ ಹೇಳ್ತೀವಿ. ಈ ಐಡೆಂಟಿಕಲ್ ಗೂಡ್ನ ಕಾಸ್ಟ್ ಏನಾಗುತ್ತೆ, ಸೇಮ್ ಇನ್ ಡಿಫ್ರೆಂಟ್ ಕಂಟ್ರೀಸ್. ಸೊ ಇಂಡಿಯಾ ಆಗಿರ್ಬೋದು, USA ಆರ್ ಜಪಾನ್, ಸೊ ಯಾವುದೇ ಕಂಟ್ರಿ ಆಗಿರ್ಬೋದು, ಸೇಮ್ ಕಾಸ್ಟ್ ಆಗಿರುತ್ತೆ. ಓಕೆ, ಒಂದೇ ಕಾಮನ್ ಕರೆನ್ಸಿಲಿ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡಿದಾಗ ಸೇಮ್ ಆಗಿರುತ್ತೆ ಯಾವುದರ ಬೆಲೆ, ಕಾಸ್ಟು, ಐಡೆಂಟಿಕಲ್ ಗೂಡ್. ಸೊ ಈ ಒಂದು ಕಾನ್ಸೆಪ್ಟನ್ನು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಮ್ಯಾಮ್ ಏನು ಬರೀಬೇಕು ಎಕ್ಸಾಮಲ್ಲಿ ಅಂತ ಹೇಳಿದ್ರೆ ನಾನು ಇಲ್ಲೇನು ನಿಮಗೆ ಸ್ಲೈಡ್ ಶೋ ಮಾಡ್ತಾ ಇದ್ದೀನಿ, ಇಷ್ಟು ಬರೆದ್ರೆ ಸಾಕು. ಸೊ ನೆಕ್ಸ್ಟು ಲಾ ಆಫ್ ಒನ್ ಪ್ರೈಸ್. ಸೊ ಒನ್ ಪ್ರೈಸ್ ಅಂದರೆ ಏನು? ಯಾವುದಾದ್ರೂ ಒಂದು ಕಂಟ್ರಿಯಿಂದ ಗೂಡ್ಸನ್ನು ನಾವು ಎಕ್ಸ್ಪೋರ್ಟ್ ಆಗಿರ್ಬೋದು, ಇಂಪೋರ್ಟ್ ಆಗಿರ್ಬೋದು ಮಾಡಬೇಕು ಅಂತ ಹೇಳಿದ್ರೆ ಟ್ಯಾರಿಫು, ಕೋಟಾಸ್ ಅಂತ ಎಲ್ಲ ಇರುತ್ತೆ. ಟ್ಯಾರಿಫ್ ಅಂತ ಹೇಳಿದ್ರೆ ಟ್ಯಾಕ್ಸ್ ಆಗಿರುತ್ತೆ, ಕೋಟಾ ಅಂತ ಹೇಳಿದ್ರೆ ಲಿಮಿಟೇಷನ್, ಎಷ್ಟು ಗೂಡನ್ನು ನಾವು ಎಕ್ಸ್ಪೋರ್ಟ್ ಮಾಡಬೇಕು, ಇಂಪೋರ್ಟ್ ಮಾಡ್ಕೋಬೇಕು ಅಂತ. ಓಕೆ, ಸೊ ಇಲ್ಲಿ ಇನ್ ದ absence of trade barriers and transport cost. ಟ್ರೇಡ್ ಬ್ಯಾರಿಯರ್ಸ್. ಸೊ ಯಾವುದಾದ್ರು ಟ್ರೇಡ್ ಬ್ಯಾರಿಯರ್ಸ್ ಅಂತ ಹೇಳಿದ್ರೆ ನಾನು ಹೇಳಿದೆ ಟ್ಯಾರಿಫ್ ಅಂತ ಆ್ಯಂಡ್ ಕೋಟಾಸ್. ಸೊ ಇನ್ನು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತಲೂ ಇದೆ. ಸೊ ಜಸ್ಟ್ ನಾವು ಇವೆರಡನ್ನು ತಲ್ಲಿಟ್ಕೊಂಡು ಈ ಕಾನ್ಸೆಪ್ಟನ್ನು ನೋಡ್ಕೊಳ್ಳೋಣ. ಸೊ ಇನ್ ದ ಆಬ್ಸೆನ್ಸ್ ಆಫ್
ಟ್ರೇಡ್ ಬ್ಯಾರಿಯರ್ಸ್ ಮೀನ್ಸ್ ಟ್ಯಾರಿಫ್ ಮತ್ತು ಕೋಟಾ. ಇಲ್ಲಿ ಟ್ಯಾರಿಫ್ ಅಂದರೆ ಏನು ಆಲ್ರೆಡಿ ಹೇಳಿದ್ದೀನಿ, ಟ್ಯಾಕ್ಸ್ ಅಂತ. ನೀವೇನಾದರೂ ಇಂಡಿಯಾ ಇಂದ USA ಏನಾದರೂ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಟ್ಯಾರಿಫನ್ನು ಪೇ ಮಾಡಬೇಕು. ಆ್ಯಂಡ್ ಇಂಪೋರ್ಟ್ ಮಾಡಬೇಕು ಅಂತ ಹೇಳಿದ್ರು ಟ್ಯಾರಿಫ್ ಇರುತ್ತೆ. ಸೊ ಇಲ್ಲಿ ಈ ಒಂದು ಪೆನ್ 10 ರುಪೀಸ್ ಅಂತ ಆದರೆ ಟ್ಯಾಕ್ಸು ಸೇರಿ ಅದಕ್ಕೆ ಎಕ್ಸ್ಟ್ರಾ ಆಗುತ್ತೆ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ದ ಆಬ್ಸೆನ್ಸ್ ಆಫ್ ದ ಟ್ರೇಡ್ ಬ್ಯಾರಿಯರ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟು ಸಹ ಇಲ್ಲಿ ಏನಾಗಿದೆ, ಆಬ್ಸೆನ್ಸ್ ಅಂತ ಹೇಳಿದ್ರೆ ನಾವು ಇದನ್ನು ಅಸಂಪ್ಷನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟು ಇಲ್ಲ, ಟ್ಯಾರಿಫು ಮತ್ತು ಟ್ಯಾಕ್ಸಸ್ಸು ಏನೂ ಇಲ್ಲ. ಸೊ ಅಂಥ ಟೈಮಲ್ಲಿ the exchange rate between two countries equals the ratio of their ಪ್ರೈಸ್ ಲೆವೆಲ್. ಸೊ ಅದರ ರೇಷಿಯೋ ಏನಿರುತ್ತೆ ಅಲ್ಲಿಗೆ ಅದು ಈಕ್ವಲ್, ಎಕ್ಸ್ಚೇಂಜ್ ರೇಟ್ ಅನ್ನೋದು ಈಕ್ವಲ್ ಆಗಿರುತ್ತೆ. ಸೊ ಎಕ್ಸ್ಚೇಂಜ್ ರೇಟ್ ಫಾರ್ಮುಲಾ ಏನು, ಪ್ರೈಸ್ ಲೆವೆಲ್ ಇನ್ ಇಂಡಿಯಾ ಆ್ಯಂಡ್ ಪ್ರೈಸ್ ಲೆವೆಲ್ ಇನ್ USA. ಸೊ ಇಂಡಿಯಾದಲ್ಲಿ ಎಷ್ಟು ಒಂದು ಶರ್ಟ್ನ ಬೆಲೆ 500 ರುಪೀಸ್ ಇದೆ ಅಂತ ಹೇಳಿದ್ರೆ ಅದೇ ಶರ್ಟ್ನ ಬೆಲೆ US ಇದೆ ಎಷ್ಟು ಅಂತ ಹೇಳಿದ್ರೆ $5 ಅಂತ ಅಂದ್ಕೊಳ್ಳೋಣ. ಸೊ ಈ ಒಂದು ರೇಷಿಯೋವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಕ್ಸ್ಚೇಂಜ್ ರೇಟ್ ಎಷ್ಟು ಅಂತ ಸಿಗುತ್ತೆ. ಓಕೆ, ಈ ಎಕ್ಸಾಂಪಲನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಶೋ ಮಾಡ್ತೀನಿ. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ, ಎ ಶರ್ಟ್ ಕಾಸ್ಟ್ $10 in USA, the same shirt cost $500 in India. ಸೊ ಇಲ್ಲಿ ಎಕ್ಸ್ಚೇಂಜ್ ರೇಟ್ ಫಾರ್ಮುಲಾ ಆಗಲೇ ಕೊಟ್ಟಿದೆ. ಫಸ್ಟ್ ನಾವು 500 ಡಿವೈಡೆಡ್ ಬೈ 10. ಸೊ 500 ಡಿವೈಡೆಡ್ ಬೈ 10 ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 50 ರುಪೀಸ್ ಪರ್ ಡಾಲರ್ ಅಂತ ಆಗುತ್ತೆ. ಸೊ ನಾವೀಗ ಇದು ಜಸ್ಟ್ ಎಕ್ಸಾಂಪಲ್, 50 ರುಪೀಸ್ ಪರ್ ಡಾಲರ್ ಈಗಿಲ್ಲ. ಸೊ ಎಷ್ಟು ಡಾಲರ್ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ 90 ಅಬೋವ್ ಇರುತ್ತೆ. ಸೊ ಅಂದರೆ ಸೇಮ್ ಶರ್ಟ್ $10 US ಸಿಗ್ತಾ ಇದೆ, ಐಡೆಂಟಿಕಲ್ ಗೂಡ್ ಅಂತ ಹೇಳಿದ್ರೆ ಅದೇನೆ. ಆ್ಯಂಡ್ ಅದೇ ಒಂದು ಸೇಮ್ ಶರ್ಟ್ 500 ರುಪೀಸ್ಗೆ ಇಂಡಿಯಾದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಕ್ಸ್ಚೇಂಜ್ ರೇಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಇಲ್ಲಿ $1ಗೆ ನಾವು 50 ರುಪೀಸನ್ನು ಪೇ ಮಾಡಬೇಕಾಗತ್ತೆ. ಸೊ $1ಗೆ ನಾವು ಎಷ್ಟು ಪೇ ಮಾಡಬೇಕಾಗುತ್ತೆ, ಈ ಒಂದು ಎಕ್ಸಾಂಪಲ್ ಪ್ರಕಾರ $1ಗೆ ನಾವು 50 ರುಪೀಸನ್ನು ಪೇ ಮಾಡಬೇಕಾಗತ್ತೆ. ಸೊ $1 ಈಕ್ವಲ್ಸ್ ಟು 50 ರುಪೀಸ್. ಸೊ ಹೀಗೆ ಎಕ್ಸ್ಚೇಂಜ್ ರೇಟನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಏನು ಅಸಂಪ್ಷನ್ ನಮ್ಮಲ್ಲಿ ಅಂತ ಹೇಳಿದ್ರೆ ನೋ ಟ್ಯಾರಿಫ್, ನೋ ಕೋಟಾಸ್, ಅದೇನು ಬ್ಯಾರಿಯರ್ಸ್ ಅಂತ ಹೇಳ್ತೀವಿ ಅದು, ಆ್ಯಂಡ್ ನೋ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಇಲ್ಲ. ಓಕೆ, ಇದು ತಲೆಯಲ್ಲಿರಲಿ. ಸೊ ನೆಕ್ಸ್ಟ್ ಮಾರ್ಕೆಟ್ ಅಡ್ಜಸ್ಟ್ಮೆಂಟ್ ಹೇಗೆ, ಈ ಥರ ಒಂದು 50 ರುಪೀಸ್ಗೆ ಒಂದು ಡಾಲರ್ ನಾವು ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದೀವಿ ಅಂದಾಗ ಮಾರ್ಕೆಟಲ್ಲಿ ಹೇಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಓಕೆ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ. ಇಫ್ ಎಕ್ಸ್ಚೇಂಜ್ ರೇಟ್ ಈಸ್ ಹೈಯರ್ ದೆನ್ 50 ರುಪೀಸ್, 50 ರುಪೀಸ್ಗಿಂತ ಹೈಯರ್ ಜಾಸ್ತಿ ಆದಾಗ ಬಯರ್ಸ್ ಪರ್ಚೇಸ್ ಫ್ರಮ್ ಇಂಡಿಯಾದಿಂದ ಪರ್ಚೇಸ್ ಮಾಡ್ಕೊಳ್ತಾರೆ ಬಯರ್ಸು. ಯಾಕೆ ಅಂತ ಹೇಳಿದ್ರೆ 50 ರೂಪಾಯಿಗಿಂತ ಜಾಸ್ತಿ ಆದರೆ ಈಗ USA ಸೇಮ್ ಶರ್ಟ್ ಎಷ್ಟಕ್ಕೆ ಸಿಗ್ತದೆ, $10ಗೆ. ಸೊ ಅದೇ ಒಂದು ಶರ್ಟ್ ಇಂಡಿಯಾದಲ್ಲಿ 500 ರುಪೀಸ್ಗೆ ಸಿಗ್ತಾ ಇದೆ, ಹೌದಾ? ಇದಕ್ಕಿಂತ ಏನಾದರೂ ಎಕ್ಸ್ಚೇಂಜ್ ರೇಟ್ ಜಾಸ್ತಿ ಆದರೆ ಬೈಯರ್ಸ್ ಏನು ಮಾಡ್ತಾರೆ, ಇಂಡಿಯಾದಿಂದ ಬೈ ಮಾಡ್ತಾರೆ. ಓಕೆನಾ? ಹಾಗೆ ಇಫ್ ಎಕ್ಸ್ಚೇಂಜ್ ರೇಟ್ ಈಸ್ ಲೋಯರ್ ದೆನ್ 50ಗಿಂತ ಒಳಗಾದರೆ $1ಗೆ 40 ರುಪೀಸ್ ಆದರೆ ಬೈಯರ್ಸ್ ಪರ್ಚೇಸ್ ಫ್ರಮ್ USA ಅವರು ಪರ್ಚೇಸ್ ಮಾಡ್ತಾರೆ. ಓಕೆ, ಸೊ ಹೀಗೆ ಐನ್ಸ್ ಮಾರ್ಕೆಟ್ ಫೋರ್ಸಸ್ ಸಜೆಸ್ಟ್ ದ ಎಕ್ಸ್ಚೇಂಜ್ ರೇಟ್ ಟುವರ್ಡ್ಸ್ 50 ರುಪೀಸ್. ನೆಕ್ಸ್ಟು ನಾನು ನಿಮ್ಗೆ ಆಗಲೇ ಹೇಳಿದ್ದು ಏನು, ಟ್ಯಾರಿಫ್ ಇರಲ್ಲ, ಕೋಟಾ ಇರಲ್ಲ, ಅಂದರೆ ಯಾವುದೇ ಬ್ಯಾರಿಯರ್ಸ್ ಇರಲ್ಲ, ಹಾಗೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅನ್ನೋದು ಇಲ್ಲ ಅಂತ. ಬಟ್ ಇನ್ಫ್ಲೇಷನ್ ಎಫೆಕ್ಟ್ ಏನು ಮಾಡುತ್ತೆ, ಸೊ ಇದೇ ಒಂದು ಎಕ್ಸಾಂಪಲ್ ನಿಮ್ಮ ಬುಕ್ಕಲ್ಲಿರೋದು. ಸೊ ಇಲ್ಲಿ ಇನ್ಫ್ಲೇಷನ್ ಎಫೆಕ್ಟ್ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆ, ಇಫ್ ಇನ್ಫ್ಲೇಷನ್ ಇನ್ ಇಂಡಿಯಾ ಈಸ್ 20% ಆ್ಯಂಡ್ USA ಇನ್ 50%. ಇಂಡಿಯಾದಲ್ಲಿ ಇನ್ಫ್ಲೇಷನ್ ಕಡಿಮೆ ಇದೆ ವೆನ್ ಕಂಪೇರ್ ಟು USA, 50 ಇದೆ USA. ಇಂಡಿಯಾ ಶರ್ಟ್ ಪ್ರೈಸ್ ಬಿಕಮ್
500 ರುಪೀಸ್ ಪ್ಲಸ್ 20 ರುಪೀಸ್ ಇಲ್ಲಿ ಏನಾಗುತ್ತೆ 20% ಅಲ್ಲಿ ಏನಾಗುತ್ತೆ ಹೈಕ್ ಆಗುತ್ತೆ. ಸೊ 500ಅಲ್ಲಿ 20% ಅಂತ ಹೇಳಿದ್ರೆ ಅದೆಷ್ಟು 100. ಸೊ ಅಂತ ಹೇಳಿದ್ರೆ ಇಲ್ಲಿ 60 ರುಪೀಸ್ ಇನ್ಕ್ರೀಸ್ ಆಯಿತು. ನಿಮಗೆ ಇನ್ಫ್ಲೇಷನ್ ಅಂದರೆ ಏನು ಅಂತ ಗೊತ್ತಿದೆಯಾ? ಸೊ ಇನ್ಫ್ಲೇಷನ್ ಅಂತ ಹೇಳಿದ್ರೆ ರುಪಿ ಅಥವಾ ನಮ್ಮ ಒಂದು ಕರೆನ್ಸಿ ವ್ಯಾಲ್ಯೂ ಏನಾಗ್ತಾ ಇರುತ್ತೆ ಕಡಿಮೆ ಆಗ್ತಾ ಇರುತ್ತೆ. ಅದನ್ನು ನಾವು ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ಫ್ಲೇಷನನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಗೊತ್ತಿದೆಯಾ? ಇಂಡೆಕ್ಸ್ ನಂಬರಲ್ಲಿ ಸ್ಟಡಿ ಮಾಡಿದ್ದೀವಿ, ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಅಂತ. ಅದರ ಡಿಫ್ರೆನ್ಸಸ್ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಇನ್ಫ್ಲೇಷನ್ ರೇಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಇಂಡಿಯಾದಲ್ಲಿ 20% ಇದೆ ಅಂತ ಹೇಳಿದರೆ, ಹಾಗೆ ಯು ಎಸ್ ಅಲ್ಲಿ 50% ಇದೆ ಇನ್ಫ್ಲೇಷನ್ ರೇಟ್ ಅಂತ ಇದೆ. ಸೊ ಇನ್ಫ್ಲೇಷನ್ ರೇಟ್ ಏನಾದರೂ ಇನ್ಕ್ರೀಸ್ ಆದರೆ ನಮಗೆ ಮುಂಚೆ ಸಿಗ್ತಾ ಇದ್ದಂತಹ ಗೂಡು ಸ್ವಲ್ಪ ಪರ್ಸೆಂಟಲ್ಲಿ ಇನ್ಕ್ರೀಸ್ ಆಗುತ್ತೆ. ಅದೆಷ್ಟು ಪರ್ಸೆಂಟ್ ಅಂತ ಹೇಳಿದ್ರೆ 20% ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಅಗೈನ್ ಯು ಎಸ್ ಎ ಶರ್ಟ್ ಪ್ರೈಸ್ $10 ಇದೆ ಪ್ಲಸ್ 50% ಇನ್ಫ್ಲೇಷನ್ ಅಂತ ಹೇಳಿದ್ರೆ 10ಗೆ 50% ಅಂತ ಹೇಳಿದ್ರೆ 5. ಸೊ ಟೋಟಲ್ ಆಗಿ $15 ಆಗುತ್ತೆ. ಸೊ ಸೇಮ್ ಶರ್ಟ್ ಏನಾಗಿದೆ ಈಗ ಯು ಎಸ್ ಅಲ್ಲಿ ಜಾಸ್ತಿ ಆಗಿದೆ, ಬಟ್ ಇಂಡಿಯಾದಲ್ಲಿ ಅಷ್ಟು ಜಾಸ್ತಿ ಇಲ್ಲ. ಸೊ ಅಂತ ಹೇಳಿದಾಗ ಏನಾಗುತ್ತೆ, ಯು ಎಸ್ ಎಗಿಂತ ಇಂಡಿಯಾದಲ್ಲಿ ತುಂಬ ಕಡಿಮೆಗೆ ಸಿಗೋದ್ರಿಂದ ಬೇರೆ ಕಂಟ್ರೀಸ್ಗಳಿಂದ ಬರೋವಂಥವ್ರು ಅಥವಾ ಬೇರೆ ಕಂಟ್ರೀಸ್ಗೆ ನಮ್ಮ ಇಂಡಿಯಾದಿಂದ ಇಂಪೋರ್ಟನ್ನು ಮಾಡ್ಕೊಳ್ತಾರೆ. ನಮ್ಮ ಇಂಡಿಯಾ ಆ ಗೂಡ್ಗಳನ್ನು ಎಕ್ಸ್ಪೋರ್ಟನ್ನು ಮಾಡುತ್ತೆ. ಓಕೆ, ಯಾಕಂದರೆ ಇಲ್ಲಿ ಇನ್ಫ್ಲೇಷನ್ ರೇಟ್ ಕಡಿಮೆ ಇರುತ್ತೆ, ಆದ್ದರಿಂದ ಅದರ ಪ್ರೈಸು ಸಹ ಡಾಲರ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆಗೆ ಸಿಗೋದ್ರಿಂದ. ಓಕೆ, ಡ್ಯೂ ಟು ದ ಲೋಯರ್ ಇನ್ಫ್ಲೇಷನ್ ಇಂಡಿಯಾ ದ ರುಪಿ ಅಪ್ರಿಸಿಯೇಟ್ಸ್ ಆ್ಯಂಡ್ ದ ಡಾಲರ್ ಡಿಪ್ರಿಸಿಯೇಟ್. ಏನಿದೆ ಅಪ್ರಿಷಿಯೇಟ್ ಆ್ಯಂಡ್ ಡಿಪ್ರಿಸಿಯೇಟ್ ಗೊತ್ತಿದೆಯಾ? 2 ಮಾರ್ಕ್ಸಲ್ಲಿ ಕೇಳೋವಂಥ ಕ್ವಶನ್ ಇದು. ಓಕೆ, ಅಪ್ರಿಷಿಯೇಟ್ ಆ್ಯಂಡ್ ಡಿಪ್ರಿಷಿಯೇಟ್ ಅಂದರೆ ಏನು ಅಂತ ನಾನು ಹೇಳ್ತೀನಿ, ಕನ್ಕ್ಲೂಡ್ ಮಾಡಿಬಿಡೋಣ. ಸೊ PPP ಥಿಯರಿ ಈಸ್ ಯೂಸ್ಡ್ ಟು ಪ್ರಿಡಿಕ್ಟ್ ಲಾಂಗ್ ರನ್ ಎಕ್ಸ್ಚೇಂಜ್ ರೇಟ್ ಮೂಮೆಂಟ್. ಸೊ ನಾವು ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟಲ್ಲಿ ಏನಿರುತ್ತೆ, ಇಷ್ಟು ವರ್ಷಕ್ಕೆ 10 ಇಯರ್ಸ್ಗೆ ನಾವು ಚೇಂಜ್ ಮಾಡೋದೇ ಬೇಡ. ನಮ್ಮ ಎಕ್ಸ್ಚೇಂಜ್ ರೇಟ್ ಲೈಕ್ $1ಗೆ 80 ರುಪೀಸ್ ಅಂತ ಅವರು ಫಿಕ್ಸ್ ಮಾಡ್ಕೊಬಿಟ್ಟಿರ್ತಾರೆ. ಓಕೆ, ಸೊ ಆ ಟೈಮಲ್ಲಿ ಇನ್ವೆಸ್ಟರ್ಸ್ಗೆ ಪ್ರಾಬ್ಲಮ್ ಆಗೋದಿಲ್ಲ, ಅವರು ಫ್ಲಕ್ಚುಯೇಷನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬಟ್ ಇಲ್ಲಿ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಇದ್ದಾಗ ಏನಾಗುತ್ತೆ, ಆಗಾಗ ಫ್ಲಕ್ಚುಯೇಟ್ ಆಗ್ತಾನೆ ಇರೋದ್ರಿಂದ ಇನ್ವೆಸ್ಟರ್ಸ್ ಭಯ ಪಟ್ಕೋತಾರೆ, ಯಾವಾಗ ಲಾಸ್ ಆಗುತ್ತೆ ಅವ್ರಿಗೆ ಅನ್ನೋ ಒಂದು ರೀಸನಿಂದ. ಬಟ್ ನಮಗೆ ಈ PPP ಥಿಯರಿ ಏನು ಮಾಡುತ್ತೆ, ಲಾಂಗ್ ರನ್ನಲ್ಲಿ ನಾವು ಎಕ್ಸ್ಚೇಂಜ್ ರೇಟ್ ಮೂವ್ಮೆಂಟ್ ಹೇಗಿರ್ಬೋದು ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ಒಂದು ಸಹಾಯ ಮಾಡುತ್ತೆ. ಓಕೆ ಓಕೆ ಎ ಕಂಟ್ರಿ ವಿತ್ ಹೈಯರ್ ಇನ್ಫ್ಲೇಷನ್. ನಮ್ಮ ಕನ್ಕ್ಲೂಡ್ ಬರೋದು, ನಾವು ಏನು ಅರ್ಥ ಮಾಡ್ಕೋಬೇಕಾಗಿರೋದು ಅಂದರೆ ಈ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಷ್ಟು ಮಾತ್ರ. ಏನು, ಕಂಟ್ರೀಸಲ್ಲಿ 2 ಕಂಟ್ರೀಸಲ್ಲಿ ಟ್ಯಾರಿಫ್ ಇಲ್ಲ, ಕೋಟಾಸ್ ಇಲ್ಲ, ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ನಾವಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಇದನ್ನು ನಾವು ಅಸಂಪ್ಷನಲ್ಲಿ ಕಾನ್ಸ್ಟೆಂಟ್ ಆಗಿಟ್ಟಿದ್ದೀವಿ. ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳಿದಾಗ, ಒಂದು ಕಂಟ್ರಿಯಲ್ಲಿ ಹೈಯರ್ ಇನ್ಫ್ಲೇಷನ್ ಇದ್ದರೆ ಕರೆನ್ಸಿ ಏನಾಗುತ್ತೆ, ಡಿಪ್ರಿಸಿಯೇಷನ್ ಆಗುತ್ತೆ. ಹಾಗೆ ದ ಕಂಟ್ರಿ ವಿತ್ ಲೋಯರ್ ಇನ್ಫ್ಲೇಷನ್ ಕಡಿಮೆ ಇರೋ ಕಂಟ್ರಿಯಲ್ಲಿ ಕರೆನ್ಸಿ ರೇಟ್ ಅಂದರೆ ಕರೆನ್ಸಿಯ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ರೇಟ್ ಜಾಸ್ತಿ ಇದ್ದರೆ ಕರೆನ್ಸಿಯ ವ್ಯಾಲ್ಯೂ ಅನ್ನೋದು ಒಂದು ಕಡಿಮೆ ಆಗುತ್ತೆ. ಓಕೆ, ಸೊ ಡ್ಯೂ ಟು ಲೋಯರ್ ಇನ್ಫ್ಲೇಷನ್ ಇಂಡಿಯಾ ದ ರುಪೀಸ್ ಅಪ್ರಿಷಿಯೇಟ್ಸ್ ಆ್ಯಂಡ್ ದ ಡಾಲರ್ ಡಿಪ್ರಿಸಿಯೇಟ್ಸ್. ಸೊ PPP ಥಿಯರಿ ನಿಮ್ಗೆ ಅರ್ಥ ಮಾಡಿಸೋದು ಏನು ಅಂತ ಹೇಳಿದ್ರೆ, ಆಗಲೇ ಹೇಳ್ದಾಗೆ ಒಂದು ಶರ್ಟ್ ಅಥವಾ ಒಂದು ಐಡೆಂಟಿಕಲ್ ಗೂಡ್ನ ಕಾಸ್ಟ್ ಎಲ್ಲ ಕಂಟ್ರಿಲಿ ಸೇಮೇ ಇರುತ್ತೆ ಅಂತ ನಾವು ಅಸ್ಯೂಮ್ ಮಾಡಿದಾಗ, ಈ ಟ್ಯಾಕ್ಸ್ ಮತ್ತು ಕೋಟಾ ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ಕಾನ್ಸ್ಟೆಂಟ್ ಆಗಿಟ್ಟಾಗ ಯಾವಾಗ ಅದು ಎಫೆಕ್ಟ್ ಆಗುತ್ತೆ, ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ, ಜಸ್ಟ್ ಆ ಕಂಟ್ರಿಲಿರೋ ಇನ್ಫ್ಲೇಷನಿಂದ ಚೇಂಜಸ್ ಆಗುತ್ತೆ. ಹೈಯರ್ ಇನ್ಫ್ಲೇಷನ್ ಅಂತ ಆದರೆ ಗೂಡ್ಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ನಮ್ಮ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅದೇ ಒಂದು ಕಂಟ್ರಿಲಿ ಲೋಯರ್ ಇನ್ಫ್ಲೇಷನ್ ಇದ್ದರೆ ಗೂಡ್ನ ಪ್ರೈಸ್ ಕಡಿಮೆ ಆಗುತ್ತೆ ಆ್ಯಂಡ್ ನಮ್ಮ ಕರೆನ್ಸಿಯ ವ್ಯಾಲ್ಯೂ ಅಪ್ರಿಷಿಯೇಟ್ ಆಗುತ್ತೆ ಅಂತ ಹೇಳಿದೆ. ಓಕೆ, ಸೊ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ನಿಮಗೆ ಅಪ್ರಿಸಿಯೇಷನ್ ಆ್ಯಂಡ್ ಡಿಪ್ರಿಸಿಯೇಷನ್ ಅಂತ ಹೇಳ್ತೇವೆ. ಸೊ ಫಾರ್ ಎಕ್ಸ್ಟ್ರಾ ಅಂಡರ್ಸ್ಟ್ಯಾಂಡಿಂಗ್, ಅಪ್ರಿಸಿಯೇಷನ್ ಅಂತ ಹೇಳಿದ್ರೆ ಕರೆನ್ಸಿ ವ್ಯಾಲ್ಯೂ ಇನ್ಕ್ರೀಸ್ ಆಗೋದು.
ಸೊ ಇನ್ಫ್ಲೇಷನ್ ಕಡಿಮೆ ಇದ್ದಾಗ ನಮ್ಮ ಕಂಟ್ರಿಯ ಕರೆನ್ಸಿ ಏನಾಗುತ್ತೆ, ಅದರ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಅದೇ ಒಂದು ಕಂಟ್ರಿಯಲ್ಲಿ ಏನಾದರೂ ಇನ್ಫ್ಲೇಷನ್ ಜಾಸ್ತಿ ಆದರೆ ಆ ಒಂದು ಕರೆನ್ಸಿ ಏನಾಗುತ್ತೆ, ಡಿಪ್ರಿಸಿಯೇಷನ್ ಆಗುತ್ತೆ, ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಓಕೆ. ಡ್ಯೂ ಟು ಲೋಯರ್ ಇನ್ಫ್ಲೇಷನ್ ಇನ್ ಇಂಡಿಯಾ ದ ರುಪಿ ಅಪ್ರಿಷಿಯೇಟ್ ಆ್ಯಂಡ್ ದ ಡಾಲರ್ ಡಿಪ್ರಿಷಿಯೇಟ್. ಸೊ ಈ ಒಂದು ಕಾನ್ಸೆಪ್ಟ್ ತುಂಬ ಈಸಿ, ಬಟ್ ಅರ್ಥ ಮಾಡ್ಕೊಳ್ಳೋದು ಕೆಲವೊಂದು ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. ಸೊ ವಿತ್ ಎಕ್ಸಾಂಪಲ್ ನೀವು ಇಷ್ಟನ್ನು ಬರೆದ್ರೆ ಸಾಕು, ನಿಮಗೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಜಸ್ಟ್ ಇಲ್ಲಿ ಇಂಟ್ರಡಕ್ಷನ್ ಕೊಡಿ, ಅದಾದ್ಮೇಲೆ ಟ್ರೇಡ್ ಬ್ಯಾರಿಯರ್ಸ್ ಅನ್ನೋದು ಇರೋದಿಲ್ಲ, ಆಮೇಲೆ ಎಕ್ಸ್ಚೇಂಜ್ ರೇಟ್ ಫಾರ್ಮುಲಾ ಬರೀರಿ, ಅದಕ್ಕೊಂದು ಎಕ್ಸಾಂಪಲ್. ದೆನ್ ಮಾರ್ಕೆಟ್ ಅಡ್ಜಸ್ಟ್ಮೆಂಟ್ಗಳು, ಯಾವಾಗ ಇಂಡಿಯಾದಿಂದ ಪರ್ಚೇಸ್ ಮಾಡ್ತಾರೆ, ಯಾವಾಗ USA ಪರ್ಚೇಸ್ ಮಾಡ್ತಾರೆ ಅಂತ. ಅದಾದಮೇಲೆ ಎಫೆಕ್ಟ್ ಆಫ್ ಇನ್ಫ್ಲೇಷನ್. ಸೊ ಇಂಡಿಯಾದಲ್ಲಿ ಎಷ್ಟು ಪರ್ಸೆಂಟೇಜ್ ಎಕ್ಸಾಂಪಲ್ ಆಗಿ ತೊಗೊಂಡು ಎಫೆಕ್ಟ್, ಅದರ ಪ್ರೈಸ್ನ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಬರೆದು ಅದಾದಮೇಲೆ ನೀವು ಕನ್ಕ್ಲೂಷನನ್ನು ಕೊಟ್ಟರೆ ಸಾಕಾಗತ್ತೆ. ಸೊ ಈ ಅಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಏನು ಬರೆಯೋ ಅವಶ್ಯಕತೆ ಇರಲ್ಲ, ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗೋಸ್ಕರ ಮಾತ್ರ ನಾನು ಕೊಟ್ಟಿರೋದು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ನೀವು ಫ್ರೆಂಡ್ಸ್ ಜೊತೆನೂ ಸಹ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.